ಈ ನಡ್ಡಾಜಿಯವ್ರಿಗೆ ಪತ್ರ ಬರ್ದಿದಂತೂ 100% ಸತ್ಯ. ಅದರೊಳಗೆ ಯಾರ್ಯಾರು ಸಹಿ ಮಾಡ್ಯಾರ ಅನ್ನುವಂಥದ್ದು ಅವರಿಗೆ ಗೊತ್ತು. ಆದರೆ ಅವ್ರೇನು ಹೇಳಿದ್ದಾರೆ, ಯಾವುದೋ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದು ಆಗೋದು ಬೇಡ, ಪಕ್ಷದ ಒಂದು ಚೌಕಟ್ಟಿನಲ್ಲೇ ನಾವು ಪತ್ರ ಬರ್ತಿದ್ವಿ, ಪಕ್ಷದ ಚೌಕಟ್ಟಿನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದನ್ನ ಗಂಭೀರವಾಗಿ ತಗೋಬೇಕನ್ನೋಂಥದ್ದನ್ನು ನಾವು ಬರ್ದಿದ್ದೀವಿ ಅನ್ನೋಂಥದ್ದು ಒಂದು. ಇನ್ನು ಎರಡನೇದು ಏನು ನಿಮ್ದು, ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ, ನಾವೆಲ್ಲರೂ ಅವರು ಹೇಳಿದ್ದಾರೆ ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದಿಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ MP ಗಳದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋರು. ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ಈ ನಡ್ಡಾಜಿಯವ್ರಿಗೆ ಪತ್ರ ಬರ್ದಿದಂತೂ 100% ಸತ್ಯ. ಅದರೊಳಗೆ ಯಾರ್ಯಾರು ಸಹಿ ಮಾಡ್ಯಾರ ಅನ್ನುವಂಥದ್ದು ಅವರಿಗೆ ಗೊತ್ತು. ಆದರೆ ಅವ್ರೇನು ಹೇಳಿದ್ದಾರೆ, ಯಾವುದೋ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದು ಆಗೋದು ಬೇಡ, ಪಕ್ಷದ ಒಂದು ಚೌಕಟ್ಟಿನಲ್ಲೇ ನಾವು ಪತ್ರ ಬರ್ತಿದ್ವಿ, ಪಕ್ಷದ ಚೌಕಟ್ಟಿನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದನ್ನ ಗಂಭೀರವಾಗಿ ತಗೋಬೇಕನ್ನೋಂಥದ್ದನ್ನು ನಾವು ಬರ್ದಿದ್ದೀವಿ ಅನ್ನೋಂಥದ್ದು ಒಂದು. ಇನ್ನು ಎರಡನೇದು ಏನು ನಿಮ್ದು, ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ, ನಾವೆಲ್ಲರೂ ಅವರು ಹೇಳಿದ್ದಾರೆ ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದಿಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ MP ಗಳದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋರು. ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ.